Hi guys, welcome to our YouTube channel. ಸೊ ನಾನು ಇವತ್ತು ಪಿಜ್ಜಾ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡ್ತೀನಿ, ಆ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ, ಏನೇನು ಯೂಸ್ ಮಾಡ್ತೀನಿ ಬನ್ನಿ ನೋಡೋಣ. ಸೊ ಗೈಸ್, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಸೊ ಒಂದೊಂದೇ ಸ್ಟೆಪ್ನ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿ ಫಸ್ಟಿಗೆ ನಾನು ಹಾಫ್ ಕಾರ್ನ್ ತೊಗೊಂಡಿದ್ದೀನಿ ಆ್ಯಂಡ್ ಪನ್ನೀರ್ ಇದೆ. ಸೊ ಅದೆರಡೂನ ನಾನು ಇವಾಗ ಬೇಕ್ ಮಾಡೋಕೆ ಇಟ್ಕೊಳ್ಳೋಣ ಬನ್ನಿ. ಕಾರ್ನ್ ಮಾಡೋಕೆ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಾನು ಬೇಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ನನಗೆ ಮೈದಾ ಬೇಕು ಆ್ಯಂಡ್ ಸ್ವಲ್ಪ ಶುಗರ್. ಏನು ಗೊತ್ತಾ ಗೈಸ್, ಎಲ್ಲರಿಗೂ ಪಿಜ್ಜಾ ಮಾಡ್ಬೇಕನ್ನ ಇಂಟ್ರೆಸ್ಟ್ ಇರತ್ತೆ, ಬಟ್ ಕೆಲವ್ರು ಕೆಲಸ ಅಂತ ಮಾಡಲ್ಲ. ನನ್ನಂತವ್ರು ತಿನ್ನಕ್ಕೋಸ್ಕರ ಆದ್ರೂ ಮಾಡ್ತೀವಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮತಂದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ನಿಮ್ಮ ಹತ್ರ ಮಾತಾಡ್ಕೊಂಡು ಮರ್ತೋಗ್ಬಿಟ್ಟೆ ಏನ್ ಹಾಕ್ಬೇಕಂತ ನೆಕ್ಸ್ಟು. ಹಂಗಂತ ಕೆಟ್ಟಾಗಂತೂ ಮಾಡಲ್ಲ. ನೋಡಿ, ನೀವೇ ಫೈನಲ್ ಔಟ್ಪುಟ್ ನೋಡ್ತೀರಲ್ಲ, ವಾ ನಂಗೊಂದು ಆರ್ಡರ್ ನಂಗೊಂದು ಕಳ್ಸು ಅಂತ ನೀವೇ ಆರ್ಡರ್ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಮಾಡ್ತೀನಿ. ಸೊ ಅಷ್ಟೇ. ಆ್ಯಂಡ್ ಸಾಲ್ಟ್. ಈಗ ಈ ಮಿಕ್ಸ್ಚರ್ನ ಮಿಕ್ಸ್ ಮಾಡಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ಏನು ಸರ್ಚ್ ಮಾಡಿದ್ರೆ ಎಷ್ಟೊಂದು ಪಿಜ್ಜಾ ರೆಸಿಪಿ ಸಿಗುತ್ತಪ್ಪ. ನಾನೇನು ರೆಸಿಪಿ ಹೇಳ್ಬೇಕಾಗಿಲ್ಲ ಅಲ್ವಾ. ಸೊ ಇದನ್ನ ಹಿಂಗೆ ಪಿಚ್ಕ ಪಚ್ಕ ಅಂತೆಲ್ಲ ಕಲಿಸ್ಬೇಕು ಚೆನ್ನಾಗಿ. ಕಲಿಸ್ಬಿಟ್ಟು ಜೋಗೆ ಫಾರ್ಮ್ ಆಗ್ಬೇಕು. ಓಕೆನಾ? ಸೊ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು ಏನೇನು ಹಾಕಿ ಅನ್ನೋದೆಲ್ಲ ಕಾಣಿಸಲ್ಲ, ಯಾಕಂದ್ರೆ ನನ್ನ ಕ್ಯಾಮ್ರಾ ತುಂಬಾ ಹೈಟಲ್ಲಿ ಇಕ್ಕಿದ್ದೀನಿ, ನಾನು ಕಾಣಿಸ್ಬೇಕಂತ. ಕ್ಯಾಮ್ರಾ ಇಟ್ಕೊಳಕ್ಕೆ ಯಾರು ಇಲ್ಲ ಗೈಸ್. ಮಾಡೋ ಇಂಟ್ರೆಸ್ಟ್ ತುಂಬಾ ಇದೆ, ವ್ಲಾಗ್ ಮಾಡ್ಬೇಕಂತ ಐಡಿಯಾಸು ತುಂಬಾ ಇದೆ, ಆದರೆ ಕ್ಯಾಮ್ರಾ ಇಟ್ಕೊಳ್ಳೋರು ಯಾರಿಲ್ಲ. ನಮ್ದು ಪಿಜ್ಜಾ ಬೇಸ್ ರೆಡಿ ಆಗಿದೆ. ಬಾಲ್ ಅಲ್ಲ, ಆಮೇಲೆ ಹಿಂಗೆ ಬಾಲ್ ಅನ್ಕೋಬೇಡಿ, ಇದೇನು ಆಟ ಆಡೋ ಬಾಲ್ ಅಲ್ಲ. ನಾನು ಸುಮ್ಮನೆ ಮಿಕ್ಸ್ ಮಾಡೋಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ. ಸೊ ಊಟದ ಜೊತೆ ಹಿಂಗೆ ಮಾಡಬಾರ್ದು ಗೈಸ್. ಆಮೇಲೆ ಯಾರು ಬಂದು ಏನೇನೋ ಕಮೆಂಟ್ ಹಾಕ್ಬೇಡಿ, ನಾನು ಸುಮ್ಮನೆ ಮಾಡ್ತಾ ಇರೋದು. ಸೊ ಗೈಸ್, ಈ ಥರ ಪ್ರಿಪೇರ್ ಆಗಬೇಕು. ಸೊ ಇವಾಗ ಇದನ್ನ ನಾನು ಒಂದು 15 ಮಿನಿಟ್ಸ್ ಸೈಡಲ್ಲಿ ಇಡ್ತೀನಿ. ಸೊ ಈಗ ಅದನ್ನ ಸೈಡಲ್ಲಿ ಇಟ್ಟಾದ್ಮೇಲೆ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗತ್ತಾ? ನೋ ವೇಸ್. ಸೊ ನಾನು ಸಾಸ್ಗೆ ಶೆಜ್ವಾನ್ ಯೂಸ್ ಮಾಡ್ತಿದ್ದೀನಿ. ಸೊ ಶೆಜ್ವಾನ್ ಸಾಸ್ ಹಾಕೋಣ ಮೇಲೆ. ಪಿಜ್ಜಾ ಮಾಡೋ ಜೋಶಲ್ಲಿ ನಮ್ಮ ಡೇಸಿಗೆ ಊಟ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಯಾವ ಇವೆಲ್ಲ ಓಕೆ. ಸೊ ಗೈಸ್, ನಾನು ಇಷ್ಟು ಟಾಪಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬೆಲ್ ಪೆಪ್ಪರ್ಸ್ ಅಂದರೆ ಕ್ಯಾಪ್ಸಿಕಮ್, ಇದು ರೆಡ್, ಇದು ಯೆಲ್ಲೋ ಆ್ಯಂಡ್ ಗ್ರೀನ್ ಆ್ಯಂಡ್ ಕಾರ್ನ್, ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್. ಸೊ ಇದೆಲ್ಲ ಟಾಪಿಂಗ್ಸ್ಗೆ. ಸೊ ಇವಾಗ ಇದನ್ನು ರೆಸ್ಟ್ ಓವರ್ ಮಾಡಿ 15 ಮಿನಿಟ್ಸ್ ಆಯಿತು. ಇವಾಗ ಇದನ್ನು ಪಿಜ್ಜಾ ಶೇಪ್ಗೆ ಫಾರ್ಮ್ ಮಾಡೋಣ ಬನ್ನಿ. ಸೊ ನೋಡಿ, ಈ ಥರ ಸರ್ಫೇಸ್ನ ಮಾಡ್ಕೊಬೇಕು. ಸೊ ಇದೆಲ್ಲ ಸೈಡಲ್ಲಿ ದಪ್ಪ ಮಾಡ್ಕೋಬೇಕು. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಕೊಡ್ತಾರೆ ಪಿಜ್ಜಾ ಆ ಥರ ಮಾಡೋಕ್ಕೋಸ್ಕರ ನಾನು ನಿಮಗೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ರೀ. ಸೊ ಗೈಸ್, ಇದನ್ನ ಇವಾಗ
ಬೇಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮ ಓವನಲ್ಲಿ ಇಡ್ಬೋದು, ಬಟ್ ಅದು 360 ಡಿಗ್ರಿ ಆಗೋದ್ರಿಂದ ಮೇಲೆಲ್ಲ ಕ್ಲೀನಾಗಿ ಆಗಲ್ಲ. ಸೊ ಇದು ನೀಟಾಗಿ ಬೇಯಲಿ ಅಂತ ಇಟ್ಟಿದ್ದೀನಿ. ಸೊ ಗೈಸ್, ಇಲ್ಲಿ ಬೇಸ್ ಈ ಥರ ರೆಡಿಯಾಗಿದೆ. ಆ್ಯಂಡ್ ಈ ಸೈಡ್ ನೋಡಿದ್ರೆ ನೋಡಿ, ಇದು ಆಗಿದೆ, ಈ ಸೈಡು ಆಗಿದೆ. ಇದು ಆಮೇಲೆ ಚಪಾತಿ ಥರ ಅಂತ ಅನ್ಕೋಬೇಡಿ, ಸೀರಿಯಸ್ ಆಗಿ ಇದು ಪಿಜ್ಜಾ ಬೇಸೆ. ಓಕೆನಾ? ಸೊ ಬೇಸ್ ರೆಡಿ ಆಯಿತು. ಇವಾಗ ಇದ್ರ ಮೇಲೆ ಸಾಸ್ ಅಪ್ಲೈ ಮಾಡೋಣ. ಸೊ ಈಗ ಸಾಸ್ ಅಪ್ಲೈ ಮಾಡಿಲ್ಲ ಅಂದರೆ ಪಿಜ್ಜಾ ಟೇಸ್ಟೇ ಇರೋಲ್ಲ. ಇದಾದ್ಮೇಲೆ ಇವಾಗ ನಾವು ಆವಾಗಲೇ ಇಟ್ಕೊಂಡಿದ್ವಲ್ಲ ಇಷ್ಟು ಟಾಪಿಂಗ್ಸ್, ಇದನ್ನೆಲ್ಲ ಅಪ್ಲೈ ಮಾಡೋಣ ಬನ್ನಿ. ಸೊ ಎಸ್, ಸೊ ಇಷ್ಟು ಹಾಕಿದ್ದೀನಿ. ಇವಾಗ ರೆಡ್ ಕ್ಯಾಪ್ಸಿಕಮ್, ನೆಕ್ಸ್ಟು ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಸೊ ಕಾಣಿಸ್ತಾ ಇದೆಯಾ? ನಾನು ಗ್ರೀನ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಸೊ ಬರೀ ಕ್ಯಾಪ್ಸಿಕಮ್ಮೇ ಅಲ್ಲ, ಆ್ಯಂಡ್ ಇನ್ನೂ ಇದೆ ಇಂಗ್ರೀಡಿಯೆಂಟ್ಸ್, ಬಟ್ ನನಗೆ ಫುಲ್ಲು ಕಂಪ್ಲೀಟಾಗಿ ಅದು ಲೋಡ್ ಆಗಿರಬೇಕು ಎಲ್ಲದರಲ್ಲೂ. ಮೇಲೊಂದು 4 ಕಾಣಿಸೋ ಥರ ಹಾಕಿದ್ರೆ ನಂಗೆ ಇಷ್ಟ ಆಗಲ್ಲ. ಸೊ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಉಳಿದಿರೋದನ್ನು ಆಮೇಲೆ ಹಾಕೋಣ. ಸೊ ನೋಡಿ ಎಷ್ಟು ಡಿಲೀಷಿಯಸ್ ಆಗಿ ಕಾಣ್ತಾ ಇದೆ ಅಲ್ವಾ? ಇವಾಗ ಅದ್ರ ಮೇಲೆ ಚೀಸ್ನ ಉದುರಿಸೋಣ. ಆ್ಯಂಡ್ ಫುಲ್ಲು ಚೀಸಲ್ಲಿ ಲೋಡ್ ಮಾಡೋಣ. ಇದ್ರ ಮೇಲೆ ನಾವು ಪನ್ನೀರ್ನ ಇಡೋಣ. ಸೊ ಮೇಲೆ ಆಮೇಲೆ ಪ್ಲೇನಾಗಿ ಕಾಣಿಸುತ್ತಲ್ವಾ, ಅದಕ್ಕೆ ಜಸ್ಟ್ ಡೆಕೋರೇಷನ್ಗೆ ಹೇಳಿದ್ನಲ್ಲ ಆವಾಗಲೇ, ನನಗೆ ತುಂಬ ಲೋಡೆಡ್ ಆಗಿರಬೇಕು. ಆದರೆ ಜಾಸ್ತಿ ಫ್ಯಾಟ್ ಅಲ್ಲ, ನಾನು ಬೇರೆದ್ರಲ್ಲೆಲ್ಲ ಡಯಟ್ ಮಾಡ್ತೀನಿ. ಸೊ ಯಾ ಗೈಸ್, ತುಂಬ ಲೋಡ್ ಆಯ್ತಾ? ಪರವಾಗಿಲ್ಲ, ನಾನೇ ಅಲ್ವಾ ತಿನ್ನೋದು. ಸೊ ಎಸ್, ಸೊ ನೋಡಿ ಫೈನಲಿ ಹೀಗೆ ಕಾಣಿಸ್ತಾ ಇದೆ. ಇವಾಗ ಇದನ್ನ ಓವೆನಲ್ಲಿ ಇಡೋಣ. ಸೊ ಯಪ್, ಆ್ಯಂಡ್ ಮೈ ಪಿಜ್ಜಾ ಇಸ್ ದೇರ್. ಇವಾಗ ಅದನ್ನ ನಾವು ಒಂದು 5 ಮಿನಿಟ್ಸ್ಗೆ ಸೆಟ್ ಮಾಡೋಣ. ಆ್ಯಂಡ್ ಸೀಡ್ಸ್ ಆಗ್ತಾ ಇದೆ. ನನಗೆ ಪಿಜ್ಜಾ ಒಂದು 2018ಇಂದ ಸಿಕ್ಕಾಬಟ್ಟೆ ಫೇವ್ರೇಟು. ಬಟ್ ನಾನು ಇವಾಗ ಮನೇಲಿ ಮಾಡೋದು ಕಲ್ತಾಗಿಂದ ಇನ್ನೂ ಫೇವ್ರೇಟು. ಯಾಕಂದರೆ ನನಗೆ ಯಾವಾಗ ಬೇಕು ಅವಾಗ ಮಾಡಿಕೊಂಡು ಹೆಲ್ತಿಯಾಗಿ, ನೀಟಾಗಿ, ಹೈಜೀನಾಗಿ ಪ್ರಿಪೇರ್ ಮಾಡ್ಕೊತೀನಿ. ಸೊ ನಿಮಗೂ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಸೊ ಗೈಸ್, ಈ ಥರ ಬಂದಿದೆ ಅಂತ ಪಿಜ್ಜಾ. ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕದ. ನಮ್ಮ ಮನೇಲಿ ಆರೆಗೇನೋ ಖಾಲಿ ಆಗಿಬಿಟ್ಟಿದೆ ಗೈಸ್. ಸೊ ಓನ್ಲಿ ಚಿಲ್ಲಿ ಫ್ಲೇಕ್ಸ್. ನಾನು ಮಾಡಿರೋದು ಅಂತಲ್ಲ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋದ. ಸೊ ಗೈಸ್, ನಾನಂತೂ ನಿಮಗೆ ಪಿಜ್ಜಾ ತಿಂದಾದ್ಮೇಲೆ ಸಿಗ್ತೀನಿ. ಸೊ ಬಾಯ್.